Welcome to Mathematics Online Classes, part 6 of Relations and Functions. In this class, let us discuss few more problems related to the relations where we verify whether the given relation is reflexive, symmetric as well as transitive. First look into the one of the problem. The problem is given to be R is equal to L1, L2 such that L1 is perpendicular to L2. L1 is perpendicular to L2 where it gives the set as set is L. L ಅನ್ನೋದು ಸೆಟ್ ಅಂತ ಕೊಟ್ಟಿದ್ದಾನೆ. ಆ L ಸೆಟ್ ಅಲ್ಲಿ ಅವನೇನು ಹೇಳ್ತಾನೆ, L is the set where all the lines are there in a plane. Set of all lines in a plane ಅನ್ನೋದನ್ನ L ಅಂತ ಸೆಟ್ ತಗೊಂಡಿದ್ದಾನೆ. ಅದರ ಮೇಲೆ ಡಿಫೈನ್ ಮಾಡಿರೋದು ರಿಲೇಷನ್ R is equal to L1, L2 such that L1 is perpendicular to L2 ಅಂತ ಹೇಳ್ತಾನೆ. ಸೊ ಇದನ್ನ ನಾವು ಮಾಮೂಲಿ ಗಿವನ್ ಅಂತ ಬರ್ಕೊಂಡಿದ್ದೀವಿ. ಇದಾದ್ಮೇಲೆ ಫಸ್ಟು ಚೆಕ್ ಮಾಡಬೇಕಾಗಿರೋದು ರಿಫ್ಲೆಕ್ಸಿವ್. ಈ ಪ್ರಾಬ್ಲಮ್ನ ಏನಂತ ಕೇಳಿದಾನೆ, ಈ ರಿಲೇಷನ್ ಅನ್ನ ಈಕ್ವಲೆನ್ಸ್ ರಿಲೇಷನ್ ಅಂತ ಶೋ ಮಾಡಿ ಅಂತ ಹೇಳ್ತಾನೆ. ಶೋ ದಟ್ ದಿಸ್ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದಾನೆ. ಸರಿ, ರಿಫ್ಲೆಕ್ಸಿವ್. ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, L1 ಈಸ್ ಪರ್ಪೆಂಡಿಕ್ಯುಲರ್ ಟು L1. ಯಾಕೆ ಅಂದ್ರೆ ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ಏನಾಗಬೇಕು, ಒಂದು ಲೈನು L1 ಸೇಮ್ ರಿಪೀಟ್ ಆಗಬೇಕು ರಿಫ್ಲೆಕ್ಸಿವ್ ಅಂತ ಹೇಳಿದಾಗ. ಅದಕ್ಕೆ L1 L2 ಜಾಗದಲ್ಲೂ L1 ತಗೊಂಡಾಗ L1 is perpendicular to L1. ಬಟ್ ಯಾವತ್ತಾದರೂ ಒಂದು ಲೈನು ಅದೇ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಇಟ್ ಕ್ಯಾನ್ ಬಿ ಪ್ಯಾರಲಲ್ ಟು ಇಟ್ ಸೆಲ್ಫ್. ಒಂದೇ ಲೈನ್ ಆ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ, ಬಟ್ ಇಟ್ ಕಾಂಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಹಾಗಾದ್ರೆ L1 is perpendicular to L1 ಈಸ್ ನಾಟ್ ಟ್ರೂ. ಅದು ನಿಜ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಂತ ಬರೀಬಹುದು, L1, L1 does not belong to the relation. ಹಾಗಾದ್ರೆ R is not reflexive. ನೋಡಿ, ನಾನು ಮೊದಲೇ ಹೇಳಿದೆ, ಈ ಪ್ರಾಬ್ಲಮ್ ಅಲ್ಲಿ ಒಂದು ವೇಳೆ ಶೋ ದಟ್ ಇಟ್ ಈಸ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿದ್ರೆ ಇದು ಈಕ್ವಲೆನ್ಸ್ ರಿಲೇಷನ್ ಆಗಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಕ್ಲಿಯರ್ ಡೈರೆಕ್ಟ್ ಆಗಿ ಎಲ್ಲಿಂದಾನೆ ಹೇಳ್ಬೋದು, ಸಿನ್ಸ್ ದ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್, ದ ರಿಲೇಷನ್ ಈಸ್ ನಾಟ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಬಟ್ ಇಂಥ ಕೇಸಲ್ಲಿ ಏನು ಮಾಡ್ತಾನೆ, ಯಾವ್ದಾದ್ರು ಒಂದು ಆಗ್ತಿಲ್ಲ ಅಂತ ಹೇಳಿದಾಗ ಅವನು ಶೋ ದಟ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಡೋ ಬದಲಿಗೆ ಏನು ಮಾಡ್ತಾನೆ, ವೆರಿಫೈ ದ ಗಿವನ್ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳ್ಬೋದು. ಅಥವಾ ಶೋ ದಟ್ ಅದು ಯಾವ್ದು ಆಗುತ್ತೋ ಅದನ್ನ ತಗೋಬಿಟ್ಟು ಶೋ ದಟ್ ಇಟ್ ಈಸ್ ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್ ಆ ಥರ ಹೇಳಿಬಿಟ್ಟು ಯಾವ್ದು ಆಗಲ್ಲ ಅದನ್ನ ಆಗಲ್ಲ ಅಂತ ತೋರಿಸಿ ಅಂತ ಕೇಳೋ ಸಾಧ್ಯತೆಗಳು ಇರುತ್ತೆ. ಸರಿ, ರಿಫ್ಲೆಕ್ಸಿವ್ ಆಗ್ತಿಲ್ಲ ಇಲ್ಲಿ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಹೋದ್ರೆ ಅದಕ್ಕೆ ಸಿಮೆಟ್ರಿಕ್. ಸಿಮೆಟ್ರಿಕ್ ಏನು ಮಾಡಬೇಕಪ್ಪ, ಫಸ್ಟು ಲೆಟ್ L1, L2 ರಿಲೇಷನ್ ಅಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಹಾಗಾದ್ರೆ ಏನರ್ಥ, L1 is perpendicular to L2. L1 L2ಗೆ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ L1 ನೋಡಿ, ಇದು L1 ಇದು L2, ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ L2 L1ಗೆ ಪರ್ಪೆಂಡಿಕ್ಯುಲರ್ ಆಗಲೇಬೇಕು. ಸೊ ಇಟ್ ಇಂಪ್ಲೈಸ್ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1. ಹಾಗಾದ್ರೆ ಏನಾಯ್ತು, L2, L1 ರಿಲೇಷನ್ ಅಲ್ಲಿ ಇದೆ. ಹಾಗಾದ್ರೆ ಆ ರಿಲೇಷನ್ ಏನಂತ ಹೇಳ್ಬೋದು, ಸಿಮೆಟ್ರಿಕ್. therefore R is symmetric ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದಪ್ಪ, ಟ್ರಾನ್ಸಿಟಿವ್. ನೆಕ್ಸ್ಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಬಂದ್ರೆ ಎರಡನ್ನ ಅಸಂಪ್ಷನ್ ಮಾಡಬೇಕು. L1, L2 ಬಿಲಾಂಗ್ಸ್ ಟು R. ಅದೇ ತರ L2, L3 ಬಿಲಾಂಗ್ಸ್ ಟು R ಅಂತ ಎರಡನ್ನ ಅಸಂಪ್ಷನ್ ಮಾಡ್ಕೋತೀನಿ. ಹಾಗಾಗಿ ಏನು ಹೇಳ್ತು, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಯಾಕಂದ್ರೆ L1, L2 ರಿಲೇಷನ್ ಅಲ್ಲಿ ಇದೆ ಏನಕ್ಕೋಸ್ಕರ, L2, L3 ರಿಲೇಷನ್ ಇರೋದ್ರಿಂದಾಗಿ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3. ಈಗ ನೋಡ್ಕೊಳ್ಳಿ ಮಕ್ಕಳ, ಹೇಗಾಗುತ್ತೆ ಅಂತ ಹೇಳ್ತೀನಿ. ಲೆಟ್ ಅಸ್ ಟೇಕ್ ದಿಸ್ ಲೈನ್ ಟು ದಿ L1. L1 ಏನಾಗಿದೆ, L2ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ ಅವನು ಹೇಳಿರೋದು L2 L3 ಪರ್ಪೆಂಡಿಕ್ಯುಲರ್. ಹಾಗಾದ್ರೆ L2 ಇದನ್ನು L3 ಅಂತ ಬಂದರೆ L2 L3ಗೆ ಪರ್ಪೆಂಡಿಕ್ಯುಲರ್. ನೋಡಿ,
L1 L2ಗೆ ಪರ್ಪೆಂಡಿಕ್ಯುಲರ್, L2 L3ಗೆ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ L1 ಮತ್ತು L3 ಏನಾಗಿದೆ? ಪ್ಯಾರಲಲ್ ಆಗಿದೆ. ಹಾಗಾದ್ರೆ L1 L3 ಪರ್ಪೆಂಡಿಕ್ಯುಲರ್ ಆಗಲ್ಲ. ಬಟ್ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3. Therefore L1, L3 does not belong to the relation. Therefore the relation R is not transitive. ಹಾಗಾದ್ರೆ ಏನಾಗಲ್ಲ, ಇದು ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಹಾಗಾದರೆ ಒಂದು ವೇಳೆ ವೆರಿಫೈ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿದ್ರೆ ಈ ಪ್ರಾಬ್ಲಮನ್ನು ನೋ ಇಟ್ ಈಸ್ ನಾಟ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಅಥವಾ ಏನು ಮಾಡ್ತಾನೆ, ಶೋ ದಟ್ ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಕೇಳ್ತಾನೆ. ಆಗ ಆರ್ ಸಿಮೆಟ್ರಿಕ್ ಅನ್ನೋದನ್ನು ಪ್ರೂವ್ ಮಾಡಿದೆ, ಬಟ್ ರಿಫ್ಲೆಕ್ಸಿವ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ ಅನ್ನೋದು ಈ ಪ್ರಾಬ್ಲಮಿಂದ ಅರ್ಥ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ರೀತಿ ಕೇಳ್ಬೋದು? ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಹೇಳ್ತಾನಪ್ಪ ಅಂತಂದರೆ, ಲೆಟ್ ಕ್ಯಾಪಿಟಲ್ ಟಿ ಬಿ ದ ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಪ್ಲೇನಲ್ಲಿರೋ ಎಲ್ಲ ಥರದ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಇನ್ನೊಂದು ಥರದ ಟ್ರಯಾಂಗಲ್ ಆಗಿರ್ಬೋದು, ಯಾವುದಾದ್ರು ಟ್ರಯಾಂಗಲ್ ಆಗಿರಲಿ, ಬಟ್ ಎಲ್ಲ ಥರದ ಟ್ರಯಾಂಗಲ್ಸು ಒಂದು ಪ್ಲೇನಲ್ಲಿರೋದನ್ನ ಟಿ ಅನ್ನೋ ಸೆಟ್ಟನ್ನು ತಗೋತಾನೆ. ಹಿ ಡಿಫೈನ್ಸ್ ದ ರಿಲೇಷನ್ ಆರ್ ಇನ್ ಸಚ್ ಎ ವೇ ಆರ್ ಇಸ್ ಈಕ್ವಲ್ ಟು T1, T2 such that T1 is similar to T2 ಅಂತ ಹೇಳ್ತಾನೆ. T1 T2 ಸಿಮಿಲರ್ ಇದ್ದರೆ T1, T2 ರಿಲೇಷನಲ್ಲಿ ಇದೆ, ಇದು ಕಂಡೀಷನ್ ಅಂತ ಹೇಳ್ತಾನೆ. ಇದನ್ನ ಶೋ ದಟ್ ಇಟ್ ಈಸ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತಾನೆ ಕೇಳಿದ್ದಾನೆ. ಇದರಲ್ಲಿ ಶೋ ದಟ್ ಅಂತ ಕೇಳಿರೋದ್ರಿಂದಾಗಿ ಗ್ಯಾರಂಟಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಲೇಬೇಕು. ಆಗ ಹೇಗಾಗುತ್ತೆ ನೋಡ್ತಾ ಹೋಗೋಣ. ಗಿವನ್ ಆರ್ ಇಸ್ ಈಕ್ವಲ್ ಟು ಆಯಿತು. ಫಸ್ಟ್ ಒನ್ ಯಾವುದು? ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ನೋಡಿದ್ರೆ T1 ಈಸ್ ಸಿಮಿಲರ್ ಟು T1. ಆಬ್ವಿಯಸ್ಲಿ ಒಂದು ಟ್ರಯಾಂಗಲ್ ತಗೊಂಡು ಅದೇ ಟ್ರಯಾಂಗಲ್ನ ಇನ್ನೊಂದ್ಸಲಿ ತಗೊಂಡ್ರೆ ಅದು ಎರಡು ಏನಾಗಿರುತ್ತೆ? ಸಿಮಿಲರ್ ಆಗಿರಲೇಬೇಕು. ಅದೇ ಹಾಗಾದರೆ T1, T1 ರಿಲೇಷನಲ್ಲಿ ಇದೆ. therefore R is reflexive. Next symmetric. ಎರಡನೇದು ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗಬೇಕಾದ್ರೆ ಏನು ಕಂಡೀಷನ್? ಫಸ್ಟು ಒಂದು ಅಸಂಪ್ಷನ್ ಬೇಕು, T1, T2 ಬಿಲಾಂಗ್ಸ್ ಟು R ಅಂತ ಅಸಂಪ್ಷನ್ ಮಾಡಿದೆ. ಇದೇನು ಹೇಳುತ್ತೆ? T1 ಈಸ್ ಸಿಮಿಲರ್ ಟು T2. ಹಾಗಾದ್ರೆ ಅದರಿಂದ ಏನು ಗೊತ್ತಾಯಿತು? T1 T2 ಸಿಮಿಲರ್ ಅಂದಮೇಲೆ ಆಬ್ವಿಯಸ್ಲಿ ಈ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಸಿಮಿಲರ್ ಅಂದಮೇಲೆ ಆ ಟ್ರಯಾಂಗಲ್ಗೆ ಸಿಮಿಲರ್ ಆಗಲೇಬೇಕು. ಹಾಗಾದರೆ T2 is similar to T1. T2 is similar to T1. ಹಾಗಾದರೆ therefore T2, T1 ರಿಲೇಷನ್ ಅಲ್ಲಿ ಇದೆ. ಹಾಗಾದ್ರೆ ರಿಲೇಷನ್ ಏನಂತ ಬರೀಬಹುದು? R is symmetric ಅಂತ ಬರ್ಕೋಬಹುದು. ನೆಕ್ಸ್ಟ್ ಒನ್ ಯಾವ್ದಪ್ಪ? ಟ್ರಾನ್ಸಿಟಿವ್. ಟ್ರಾನ್ಸಿಟಿವಿಟಿ ಎರಡನ್ನ ಕನೆಕ್ಟ್ ಮಾಡಬೇಕು. ಲೆಟ್ T1, T2 ರಿಲೇಷನ್ನಲ್ಲಿದೆ, ಹಾಗೆ T2, T3 ರಿಲೇಷನ್ನಲ್ಲಿದೆ. ಹಾಗಾದ್ರೆ ಏನು ಹೇಳುತ್ತೆ? T1 ಈಸ್ ಸಿಮಿಲರ್ ಟು T2. ಅದೇ ಥರ T2 ಮತ್ತು T3 ರಿಲೇಷನ್ನಲ್ಲಿದೆ ಅಂತಂದರೆ T2 ಈಸ್ ಸಿಮಿಲರ್ ಟು T3. ಹಾಗಾದರೆ T1 T2 ಸಮ ಸಿಮಿಲರು, T2 T3 ಸಿಮಿಲರು. ಹಾಗಾದ್ರೆ ನಾವು ಹೇಳ್ಬೋದಾ T1 T3 ಸಿಮಿಲರ್ ಅಂತ? ಹಾಗಾದರೆ T1 ಈಸ್ ಸಿಮಿಲರ್ ಟು T3. ಹಾಗಾದ್ರೆ ಏನಂತ ಹೇಳ್ಬೋದು? T1 T3 ಬಿಲಾಂಗ್ಸ್ ಟು R. therefore R ಈಸ್ ಟ್ರಾನ್ಸಿಟಿವ್. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಏನಂತ ಹೇಳಿದ್ದಾನೆ? ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿರೋದ್ರಿಂದಾಗಿ
ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ಕು ಆಯಿತು, ಲಾಸ್ಟಲ್ಲಿ ಟ್ರಾನ್ಸಿಟಿವ್ ಮೂರು ಆಗ್ತಾ ಇರೋದ್ರಿಂದ ಐ ಕ್ಯಾನ್ ಸೇ ದಟ್ ದೇರ್ ಫಾರ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ನಾನು ಆರ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಇದೊಂದು ರೀತಿ ಪ್ರಾಬ್ಲಮ್ ಆಯಿತು. ಸೊ ಈ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ, ಲೆಟ್ಸ್ ಲುಕ್ ಇನ್ ಟು ದ ಕಂಡೀಷನ್ ಆಫ್ ದ ಪ್ರಾಬ್ಲಮ್. ಅವನ ಪ್ರಾಬ್ಲಮಲ್ಲಿ ಹೇಳ್ತಾನೆ, ಸೆಟ್ಟನ್ನು ಕೊಟ್ಟಿದ್ದಾನೆ, ಸೆಟ್ ಎ ಅಂತ ಕೊಟ್ಟಿದ್ದಾನೆ. ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನಪ್ಪ ಸೆಟ್ ಅಂದರೆ 1 2 3 4 5 6 ಅಂತ ಕೊಟ್ಟಿದ್ದಾನೆ. ರಿಲೇಷನ್ನ ಡಿಫೈನ್ ಮಾಡ್ತಾನೆ. ಆರ್ ಇಸ್ ಈಕ್ವಲ್ ಟು ಯಾವ ಕಂಡೀಷನ್ ಮೇಲೆ ಡಿಫೈನ್ ಮಾಡ್ತಾನೆ ಅಂದರೆ ಎ ಕಮ ಬಿ ಸಚ್ ದಟ್ ಮಾಡಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಹೇಳಿದ್ದಾನೆ. ಮಾಡಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಹೇಳಿದ್ದಾನೆ. ನೋಡಿ ಮಕ್ಕಳ, ಈ ಪ್ರಾಬ್ಲಮನ್ನು ಫಸ್ಟ್ ಯಾವ ಥರ ಬರ್ಕೋತೀವಿ, ಗಿವನ್ ಎ ಸೆಟ್ ಕೊಟ್ಟಿದ್ದಾನೆ, ಹಾಗೆ ರಿಲೇಷನ್ ಅನ್ನು ಕೊಟ್ಟಿದ್ದಾನೆ. ಈ ಪ್ರಾಬ್ಲಮ್ನ ನಾವು ಎರಡು ರೀತಿ ಸಾಲ್ವ್ ಮಾಡ್ಬೋದು. ಒಂದು ಜನರಲ್ ಮೆಥಡಲ್ಲಿ ಒಂದು ಕಡೆ ಸಾಲ್ವ್ ಮಾಡೋದಾದರೆ, ಪರ್ಟಿಕ್ಯುಲರ್ ವೇನಲ್ಲಿ ಇನ್ನೊಂದು ರೀತಿ ಸಾಲ್ವ್ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ಜನರಲ್ ವೇನ ಹೇಳ್ಕೊಡ್ತೀನಿ. ಪರ್ಟಿಕ್ಯುಲರ್ ವೇ ಯಾವುದು ಅನ್ನೋದನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ವೇ ಅಂದರೆ ಆರ್ ಇಸ್ ಈಕ್ವಲ್ ಟು ಬರ್ಕೋಬೇಕಾದ್ರೆ ಮಾಡ್ ಎಮ್ ಮೈನಸ್ ಬಿ ಈಸ್ ಈವನ್ ಅಂತ ಹೇಳಿದ್ದಾನೆ. ಮಾಡ್ ಅಂದರೆ ನೆಗೆಟಿವ್ ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡಬೇಕು, 1 ಮೈನಸ್ 1. ಯಾಕಂದರೆ ಎ ಕ್ರಾಸ್ ಏನಿಲ್ಲ ಸಬ್ಸೆಟ್ಸ್ನ ತೊಗೋಬೇಕು ಎಲ್ಲದನ್ನು ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಿ. ಸೊ 1 ಮೈನಸ್ 1, 1 ಮೈನಸ್ 1 ಏನಾಗುತ್ತೆ 0. ಮಾಡ್ 0 ಅಂದರೆ 0, 0 ಈಸ್ ಈವನ್ ಬರುತ್ತೆ. ಹಾಗಾದ್ರೆ 1, 1 ರಿಲೇಷನ್ ಬರುತ್ತೆ. ಅಂದರೆ ನೀವು ರಿಲೇಷನ್ ಆರ್ ಇಸ್ ಈಕ್ವಲ್ ಟು 1, 1 ಬರ್ಕೊಳ್ಳೋದು. 1, 2 ಬರಲ್ಲ, ಯಾಕಂದ್ರೆ 1 ಮೈನಸ್ 2 ಇಸ್ ಮಾಡ್ ಒಳಗಡೆ ಬಂದಾಗ 1 ಬರುತ್ತೆ. ಸೊ ಆಡ್ ಆಗುತ್ತೆ, ಬರಲ್ಲ. ನೆಕ್ಸ್ಟು 1 ಮತ್ತು 3 ಬರುತ್ತೆ. ಡಿಫ್ರೆನ್ಸ್ ಮಸ್ಟ್ ಬಿ ಈವನ್ ನಂಬರ್. 1 ಮತ್ತು 3 ಬರುತ್ತೆ, ಅದನ್ನು ಬರ್ಕೊಳ್ಳೋದು. 1 4 ಬರಲ್ಲ, 1 5 ಬರುತ್ತೆ, 1 6 ಬರಲ್ಲ. ನೆಕ್ಸ್ಟು 2 1 ಬರಲ್ಲ, 2 2 ಬರುತ್ತೆ, 2 4 2 6. ಈ ಥರ ಯಾವ್ಯಾವ್ದು ಬರುತ್ತೋ ಎಲ್ಲದನ್ನು ಬರ್ಕೊಬಿಟ್ಟು ಅದು ರಿಫ್ಲೆಕ್ಸಿವಾ, ಸಿಮೆಟ್ರಿಕ್ಕಾ, ಟ್ರಾನ್ಸಿಟಿವಾ ಅಂತ ಹೇಳುವಂಥದ್ದು ಒಂದು ಕಡೆ. ಯಾವಾಗ ಇದನ್ನು ಹೇಳ್ತಾ ಇರೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಸೆಟ್ಟನ್ನು ಈ ಥರ ನಂಬರ್ಸಲ್ಲಿ ಕೊಟ್ಟಿರೋದ್ರಿಂದ ಆ ಫಾರಮ್ ಬರುತ್ತೆ. ಸೊ ಇನ್ನೊಂದು ಮೆಥಡ್ ಯಾವುದು, ಜನರಲ್ ಮೆಥಡ್. ಜನರಲ್ ವೇನಲ್ಲಿ ಯಾವ ಬೇಕಾದ್ರೂ ಮಾಡ್ಬೋದು. ಒಂದು ಸೆಟ್ ಕೊಡಲಿ, ಎ ಸೆಟ್ನ ಕೊಡದೆ ಹೋಗಲಿ, ಈ ಥರ ನಂಬರ್ಸಲ್ಲಿ ತೊಂದರೆ ಎಲ್ಲ ನಾವು ಮಾಡ್ಬೋದು. ಹೇಗೆ, ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಏನು ಹೇಳುತ್ತೆ, ಮಾಡ್ ಎ ಮೈನಸ್ ಎ ಬೇಕು ರಿಫ್ಲೆಕ್ಸಿವ್ ಅಂದಾಗ, ಯಾಕಂದ್ರೆ ಬೀಜದಲ್ಲಿ ಎ ಕೊಡುತ್ತೆ. ಬಟ್ ಮಾಡ್ ಎ ಮೈನಸ್ ಎ ಅಂದ್ರೆ ಆಟೋಮೆಟಿಕಲಿ ಎ ಮೈನಸ್ ಎ ಬಿಕಮ್ 0. ಮಾಡ್ 0 ಇಸ್ ಆಲ್ವೇಸ್ ಈಕ್ವಲ್ ಟು 0. 0 ಏನಾಗುತ್ತೆ, ಈವನ್. ಮಾಡ್ ಎ ಮೈನಸ್ ಎ ಅಂದರೆ 0, ಇಟ್ ಈಸ್ ಈವನ್. ಈವನ್ ಅನ್ನೋ ಬೀಜ ಆಯ್ತಲ್ಲ, ಆಟೋಮೆಟಿಕಲಿ ಯಾವಾಗ ಈವನ್ ಬಂತು, ದೇರ್ಫೋರ್ ಎ ಕಮ ಎ ರಿಲೇಷನ್ ಇದೆ. ದೇರ್ಫೋರ್ ಏನಂತ ಹೇಳ್ಬೋದು, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದು, ಸಿಮೆಟ್ರಿಕ್. ನೋಡಿ, ಸಿಮೆಟ್ರಿಕ್ ಏನು ಹೇಳುತ್ತೆ, ಲೆಟ್ ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ. ಇದೇನು ಹೇಳ್ತಾ ಇದೆ, ಮಾಡಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ತೋರಿಸ್ತಾ ಇದೆ. ಈಗೇನಾಯ್ತು, ಮಾಡ್ ಎ ಮೈನಸ್ ಬಿ ಈವನ್ ಆದರೆ ಆಟೋಮೆಟಿಕಲಿ ಬಿ ಮೈನಸ್ ಎ ಏನಾಗಬೇಕು, ಈವನ್ನೇ ಬರಬೇಕು. ಅದು ಪಾಸಿಟಿವ ನೆಗೆಟಿವ ಸೆಕೆಂಡ್ರಿ. ಬಟ್ ಮಾಡ್ ಬರೋದ್ರಿಂದ ನೆಗೆಟಿವ್ ಪಾಸಿಟಿವ್ ಕನ್ವರ್ಟ್ ಆಗೋಗುತ್ತೆ. ಸೊ ಡಿಫ್ರೆನ್ಸ್ ಎರಡರ ಮತ್ತೆ ಸೇಮ್ ಇರಲೇಬೇಕಲ್ಲ. ಹಾಗಾದರೆ ಎ ಮೈನಸ್ ಬಿ ಡಿಫ್ರೆನ್ಸ್ ಈವನ್ ಬಂದಮೇಲೆ ಬಿ ಮೈನಸ್ ಎದು ಆಟೋಮೆಟಿಕಲಿ ಈವನ್ ಬಂದೇ ಇರುತ್ತೆ. ಸೊ ಇಟ್ ಇಂಪ್ಲೈಸ್ ಮಾಡ್ ಬಿ ಮೈನಸ್ ಎ ಈಸ್ ಈವನ್. ಹಾಗಾದ್ರೆ ಏನಂತ ಹೇಳ್ಬೋದು, ಬಿ ಕಮ ಎ ಸಹ ರಿಲೇಷನ್ ಇದೆ. ಹಾಗಾದ್ರೆ ಆರ್ ಅನ್ನು ಏನಂತ ಹೇಳ್ಬೋದು, ಆರ್ ಈಸ್ ಸಿಮೆಟ್ರಿಕ್. ಲಾಸ್ಟ್ ಒನ್ ಯಾವ್ದು ಇದರಲ್ಲಿ, ಟ್ರಾನ್ಸಿಟಿವ್. ಲಾಸ್ಟ್ ಒನ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಹೇಳಬೇಕಾದ್ರೆ ಏನು ಮಾಡಬೇಕು, ಲೆಟ್ ಎ ಕಮ ಬಿ ರಿಲೇಷನ್ ಅಲ್ಲಿದೆ, ಬಿ ಕಮ ಸಿನು ರಿಲೇಷನ್ ಅಲ್ಲಿದೆ ಅಂತ ತಗೋಬೇಕು. ಸೊ ಇದೇನು ಹೇಳ್ತು, ಎ ಕಮ ಬಿ ಅಂದರೆ ಮಾಡ್ ಎ ಮೈನಸ್ ಬಿ ಈವನ್, ಬಿ ಮೈನಸ್ ಸಿ ಅಂದರೆ ಮಾಡ್ ಬಿ ಮೈನಸ್ ಸಿ ಈಸ್ ಈವನ್. ಹಾಗಾದರೆ ಮಾಡ್ ಎ ಮೈನಸ್ ಬಿ ಈವನ್ ನಂಬರು, ಮಾಡ್ ಬಿ ಮೈನಸ್ ಸಿ ಈವನ್ ನಂಬರು. ಎರಡು ಈವನ್ ನಂಬರ್ಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಈವನ್ ನಂಬರೇ ಬರುತ್ತೆ. ಹಾಗಾದ್ರೆ ನಾ ಏನಂತ ಬರೀಬೋದು, ಮಾಡ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಈವನ್ ಅಂತ ಹೇಳ್ಬೋದು. ಹಾಗಾದ್ರೆ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು
ಮಾಡ್ ಎ ಮೈನಸ್ ಸಿ ಇಸ್ ಈವನ್. ನೋಡಿ, ಮಾಡ್ ಎ ಮೈನಸ್ ಸಿ ಈವನ್ ಬಂತು ಅಂದರೆ ಎ ಕಮ ಸಿ ರಿಲೇಷನ್ನಲ್ಲಿದೆ ಅಂತ ಹೇಳ್ಬೋದು. ದೇರ್ಫೋರ್ ಇದ್ರ ಪ್ರಕಾರ ಆರ್ ಈಸ್ ಟ್ರಾನ್ಸಿಟಿವ್. ಈ ಪ್ರಾಬ್ಲಮ್ ಏನಂತ ಕೇಳಿದ್ದಾನೆ ಎಕ್ಸಾಮಲ್ಲಿ ಅಂದರೆ, ಹಿಂದೆ ಕೇಳಿದ್ದಾನೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ, ಶೋ ದಟ್ ದ ರಿಲೇಷನ್ ಇಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದ್ದಾನೆ. ಈ ರಿಲೇಷನ್ನ ಈಕ್ವಿವೆಲೆನ್ಸ್ ಅಂತ ತೋರಿಸಿ ಅಂತ. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಹಾಗೆ ಟ್ರಾನ್ಸಿಟಿವ್ ಆಗಿರೋದ್ರಿಂದ ದೇರ್ಫೋರ್ ನಾವು ಕೊನೆಯಲ್ಲಿ ಏನಂತ ಕನ್ಕ್ಲೂಷನ್ ಬರೀಬೋದು, ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್. ಅರ್ಥ ಆಯ್ತಾ? ಸೊ ಇದು 3 ಪ್ರಾಬ್ಲಮ್ಸ್ನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದು ರಿಲೇಟೆಡ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.